ಅಂತ ಅಮೆರಿಕಾಗೆ ತೆರಳಿದ್ದಂತಹ ಶಿವಣ್ಣ ಈಗ ಸದ್ಯ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದಿರೋದ್ರಿಂದ ಅಭಿಮಾನಿಗಳು ತುಂಬಾನೇ ಖುಷಿ ಪಟ್ಟಿದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ. ಬನ್ನಿ, ಈಗ ನಮ್ಮ ಜೊತೆ ಶಿವಣ್ಣನ ಅಭಿಮಾನಿಗಳಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅವರಿಗೆ ಎಷ್ಟು ಖುಷಿ ಆಗ್ತಿದೆ, ಏನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ಈಗ ಶಿವಣ್ಣ ಬೆಂಗಳೂರಿಗೆ ಬಂದಿದ್ದಾರೆ, ಕ್ಯಾನ್ಸರ್ ಫ್ರೀ ಆಗಿದ್ದಾರೆ. ಹೇಳಿ, ಎಷ್ಟು ಖುಷಿ ಆಗ್ತಿದೆ, ಏನು? ತುಂಬ ಖುಷಿ ಆಯ್ತೈತೆ ಮೇಡಮ್. ಈಗ ಏರ್ಪೋರ್ಟಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಿ ಅಕ್ಕಂಗೆ ಅಣ್ಣಂಗೆ ಇಬ್ಬರಿಗೆ ಹಾರ ಬದಲಾಯಿಸಿ ಶಾಲು ಪೇಟ ಎಲ್ಲ ಹಾಕಿ ಅದ್ದೂರಿಗೆ ಸ್ವಾಗತ ಮಾಡಿ ಇಲ್ಲಿ ಬಂದು ಟೋಲ್ ಹತ್ರ ನೀವೇ ನೋಡಿದ್ರೆ ಅಪಹಾರ ಎಲ್ಲ ಮಾಡಿಸಿ ಇಲ್ಲಿ ಸ್ವಾಗತ ಆಯಿತು. ಅದ್ದೂರಿಗಿರುತ್ತೆ ಮೇಡಮ್. ಇನ್ನೂ ಮುಂದೆ ಭಯಂಕರ ಭರ್ಜರಿ ವೆಲ್ಕಮ್ ಇದೆ. ಸಖತ್ತಾಗಿದೆ ಮೇಡಮ್, ತುಂಬ ಖುಷಿಯಾಗಿದೆ. ಏನೆಲ್ಲ ವೆಲ್ಕಮ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಮೇಡಮ್, ನಮ್ಮದು ಸಂಘ ವರಪುತ್ರ ಡಾಕ್ಟರ್ ಶಿವರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ, ಅಗ್ರಹಾರ ದಾಸರಳ್ಳಿ ವೀರೇಶ್ ಚಿತ್ರಮಂದಿರ ಹತ್ತಿರ. ನಾವು ಅಲ್ಲಿಂದ ಏನಾದ್ರು ಶಿವಣ್ಣ ಹಾಸ್ಪಿಟ್ಲಿಗೆ ಹೋಗುವಾಗ ಅಲ್ಲೇ 2 ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿದ್ದು. ಈಗ ವೆಲ್ಕಮ್ ಮಾಡುವಾಗೂ ಅಷ್ಟೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕರ್ಕೊಂಬಂದು ಇಲ್ಲಿ ನಾವು ಅವ್ರಿಗೊಂದು ಇದು ಮಾಡಿ ಆಮೇಲೆ ಕೇಕು ಇದೆಲ್ಲ ಕಟ್ ಮಾಡಿಸಿ ತುಂಬ ಚೆನ್ನಾಗಿತ್ತು. ಇವಾಗ ಅಲ್ಲಿ ಒಂದು ಭರ್ಜರಿ ಡಿಫ್ರೆಂಟಾಗಿ ಒಂದು ಹೂನಾರ ಮಾಡಿದ್ದು, ಅಲ್ಲೇ ಆಗ್ದು ಏರ್ಪೋರ್ಟ್ ಒಳಗೆ ವೆಲ್ಕಮ್ ಮಾಡ್ದು. ಈಗ ಇಲ್ಲಿ ನೀವು ನೋಡಿದ್ರಿ, ಇಲ್ಲಿ ಸೆಲೆಬ್ರೇಷನ್. ಈಗ ಮನೆ ತವ ದೊಡ್ಡದಾಗಿ ಸ್ಟೇಜ್ ಹಾಕಿ ಹೂವು ಎಲ್ಲ ಹಾಕ್ತಾ ಇದ್ದಾರಲ್ಲ ಅಭಿಮಾನಿಗಳು. ತುಂಬ ಚೆನ್ನಾಗಿರುತ್ತೆ ಮೇಡಮ್. ನಿಜವಾಗ್ಲೂ ನೀವು ಬಂದರೆ ಮನೆ ಗೇಟ್ ಒಳಗಿಂದ ಶಿವಣ್ಣ ಮನೆ ಒಳಗಡೆವರೆಗೂ ಕೆಳಗಡೆ ಹೂವು ಮೇಡಮ್. 1,500 kg ಹೂವು ಒಳಗಡೆ ಮನೆ ಗೇಟ್ ಒಳಗಿಂದ ಅವರು ಇದು ಒಳಗಡೆ ಹೋಗೋರು. ಆ ಥರ ಎಲ್ಲ ಅರೇಂಜ್ಮೆಂಟ್ ಮೇಡಮ್. ನಮ್ಮ ಹೆಸರು ಲಕ್ಷ್ಮಣ್ ಅಂತ ಮೇಡಮ್. ನಾವು ವರಪುತ್ರ ಡಾಕ್ಟರ್ ಶಿವರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ಅಂತ. ನಮ್ಮ ಸ್ನೇಹಿತರು ಸಂಪಾ, ಮನು, ಮಂಜು, ಶಂಕರ್ ಎಲ್ಲ ಇದ್ದೀವಿ. ಎಲ್ಲ ಸ್ನೇಹಿತರು ಎಲ್ಲ ಒಂದೇ, ನಮ್ಮ ಸಂಘದ ಹುಡುಗರು. ಸರ್ ಹೇಳಿ, ಶಿವಣ್ಣ ಈಗ ಬೆಂಗಳೂರಿಗೆ ಬಂದಿದ್ದಾರೆ, ಎಷ್ಟು ಖುಷಿ ಆಯ್ತದೆ ಮೇಡಮ್, ತಡ್ಕೊಳಕಾಯ್ತಿಲ್ಲ. ಸಂಭ್ರಮ ಕಮ್ ಬ್ಯಾಕ್ ಆಯ್ತು. ದ ಕಿಂಗ್ ಇಸ್ ಕಮ್ ಬ್ಯಾಕ್ ಅಂತ ನಂಗಾಯ್ತು. ಈಗ ಸಿನಿಮಾಗಳು ಬೇರೆ ಲೈನ್ ಅಪ್ ಎಲ್ಲ ಸೂಪರ್ ಹಿಟ್ ಆಗುತ್ತೆ ಎಲ್ಲ ಫಿಲಮ್. ನೀವು ನಿಮ್ಮ ಹೆಸರು ಸಂಪತ್ ಅಂತ ಮೇಡಮ್. ಹೇಳಿ, ಶಿವಣ್ಣ ಈಗ ಬೆಂಗಳೂರಿಗೆ ಬಂದಿದ್ದಾರೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಮೇಡಮ್. ಲಾಸ್ಟ್ ಟೈಮ್ ನಿಮ್ಮ ಮಾಧ್ಯಮ ಮಿತ್ರರಿಗೆ ನೀವು ಬಂದು ತುಂಬ ಕೋಆಪ್ರೇಟ್ ಮಾಡಿದ್ರಿ ಎಲ್ಲ ಅಷ್ಟೇ. ಇದು ಸ್ಪೆಷಲಾಗಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶಿವಣ್ಣ ಹೊರಟಾಗ್ಲಿಂದನೂ ಬರೋವರೆಗೂ ನೀವು ಕೊಟ್ಟಂಥ ಸಹಕಾರ, ಒಂದು ಮಾಧ್ಯಮದಲ್ಲಿ ನೀವು ಒಂದು ಪ್ರಸಾರ ಮಾಡಿದ್ದು, ಏನೇನು ವರದಿಗಳು ಪ್ರಸಾರ ಮಾಡಿದ್ರೆ ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ಎಲ್ಲ ದೇವಸ್ಥಾನಗಳು ಪೂಜೆ ಪುನಸ್ಕಾರ ಅದು ಇದು ಇಟ್ಕೊಂಡು ಎಲ್ಲ ಇದು ಮಾಡಿ ಮನೆ ಹತ್ರ ಎಲ್ಲ ಬಂದು ಕ್ಲೀನಾಗಿ ಕಳಿಸ್ಕೊಟ್ಟಿದ್ದೋ ಮೇಡಮ್. ನಿಮ್ಮ ಪ್ರೆಸ್ ಮುಖಾಂತರನೇ ಹೇಳಿದ್ವಿ ಲಾಸ್ಟ್ ಟೈಮು. ಜನವರಿ 26 26 ರಿಪಬ್ಲಿಕ್ ಡೇ ಅಣ್ಣವ್ರು ಬರ್ತಾ ಇದ್ದಾರೆ, ಇದೇ ರೀತಿ ವೆಲ್ಕಮ್ ಮಾಡ್ತೀವಿ, ರಿಸೀವ್ ಮಾಡ್ಕೊಳ್ತೀವಿ ನಗ್ನಗ್ತಾ ಅಂತ ಒಂದು ತುಂಬ ಭರವಸೆ ಇಟ್ಟಿದ್ವಿ. ಈ ನಮ್ಮ ಶಿವಣ್ಣ ಯಾವ ರೀತಿ ಒಂದು ಎನರ್ಜಿ ಇಟ್ಕೊಂಡು ತುಂಬ ಟ್ರಸ್ಟ್ ಒಂದು ಭರವಸೆ ಇಟ್ಟಿದ್ದಾರೆ, ನಾವುಗಳು ಕೂಡ ಅವ್ರ ಫ್ಯಾನ್ಸು ಅದೇ ರೀತಿ ಇಟ್ಕೊಂಡಿದ್ವಿ. ಅದು ಇವತ್ತು ಈಡೇರಿದೆ ಮೇಡಮ್. ಮನೆ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ದೊಡ್ಡ ಮಟ್ಟದ ಕೇಕ್ ಕಟ್ಟಿಂಗು, ಆರ ಗೀರ ಎಲ್ಲ ರೀತಿ ಒಳ್ಳೆ ರೀತಿಲಿ ಮುಗಿದಿದೆ. ವೆಲ್ಕಮ್ ಮಾಡಿದ್ದೀವಿ ವಿಜೃಂಭಣೆಯಿಂದ. ನಮ್ಮ ಏನು ಒಂದು ವರಪುತ್ರ ಸಂಘ ಇದೆ ಮಾಗಡಿ ರೋಡ್ದು, ಅದ್ರ ಮುಖಾಂತರ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿ ಮುಗಿಸಿದ್ದೀವಿ. ಈಗ ಮನೆ ಹತ್ರ ಹೋಗ್ತಾ ಇದ್ದೀವಿ ಮೇಡಮ್. ನಿಮ್ಮ ಹೆಸರು? ಮಂಜುನಾಥ್ ಅಂದ್ಬಿಟ್ಟು. ನೀವು ಹೇಳ್ತೀರಾ ರಜಾ ಎಷ್ಟು ಖುಷಿ ಇದೆ ಅಂತ? ಏನಿಲ್ಲ, ನಮ್ಮ ಬಾಸ್ ಬಂದಿದ್ದು ನಮ್ಗೆ ತುಂಬ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಬಂದ. ಅವ್ರ ಮುಖ ನೋಡಿ ಸ್ವಲ್ಪ ಬೇಜಾರಾಯಿತು, ಯಾಕೋ ಸಪ್ಪಗಿದ್ರು ಫುಲ್ಲು. ನೋಡೋಣ ಇನ್ನು ಮುಂದೆ ಮೇಲೆ ಏನಾಗ್ತಾರೆ ಅಂತ ನೋಡಿ ಇದು ಮಾಡ್ತೀವಿ. ಎಷ್ಟು ವರ್ಷದಿಂದ ನೀವು ಶಿವಣ್ಣನ ಫ್ಯಾನು? ನಾವು 35 ವರ್ಷದಿಂದ ಫ್ಯಾನು ಮೇಡಮ್. 35 ವರ್ಷದಿಂದ ನಾವು ಫ್ಯಾನು. 35 ವರ್ಷದ ಫೋಟೋ ಎಲ್ಲ ಇದೆ ನಮ್ಮ ಹತ್ರ, ಅವಾಗ ಇಡಿಸಿರೋದು ಎಲ್ಲ. ಜನ್ಮ ಜೋಡಿ ಪಿಕ್ಚರಿಂದನೂ ನಾವು ಇದರಲ್ಲಿ ಫೋಟೋ ಎಲ್ಲ ಹೊಡ್ಸ್ಕೊಳಕ್ಕೆ ನಾವೇನು ಇದು ಮಾಡಿಲ್ಲ, ಆದರೂ ಹೊಡ್ಸ್ಕೊಂಡಿದ್ದೋ. ಪೂಜೆಗೆ ಹೋಗಿದ್ದೋ, ಬಲ್ಮುರಿ ಪಾಲ್ಸಲ್ಲಿ ಪೂಜೆ ಆಗಿದ್ದು ಎಲ್ಲ ಮಾಡಿ ಬಂದಿದ್ದೀವಿ. ಇವತ್ತು ಹಂಗೆ ಇಟ್ಕೊಂಡಿದ್ದೀವಿ ನಾವು. ನಮ್ಮದು 55 ವರ್ಷ ಆದರೂ ನಮ್ಮ ಹತ್ರ ಅಭಿಮಾನ ಹಂಗೇ ಇದೆ. ನಮ್ಮ ಮುಂದಕ್ಕೂ ಹಂಗೆ ಇರ್ತೀವಿ. ನಾವು ಇರೋವರೆಗೂ ಅವ್ರ ಅಭಿಮಾನಿಗಳಾಗೇ ಇರ್ತೀವಿ. ರಾಜ್ಕುಮಾರ್ ಅವ್ರ ಅಭಿಮಾನಿಗಳಾಗಿದ್ದವರು ಹಂಗೆ ಇದ್ದವರು, ನಾವು ಹಂಗೆ ಇದ್ದೀವಿ, ಅವ್ರ ವಂಶದಲ್ಲೇ ಇದ್ದೀವಿ ನಾವು. ನಿಮ್ಮ ಹೆಸರು ಸರ್? ರಾಜು ಅಂತ ಮೇಡಮ್. ನೋಡಿದ್ರಲ್ಲ, ಇವತ್ತು ಶಿವಣ್ಣ ಏನು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ಮುಖಾಂತರ. ಹಾಗೆ ಶಿವಣ್ಣ ಇಷ್ಟು ದಿನ 1 ತಿಂಗಳ ಕಾಲ ಅಮೆರಿಕಾದಲ್ಲಿ ಇದ್ರು, ಈಗ ಕಂಪ್ಲೀಟ್ ಆಗಿ ಗುಣಮುಖರಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕ್ಯಾನ್ಸರ್ ಫ್ರೀ ಆಗಿ ಬಂದಿದ್ದಾರೆ ಶಿವಣ್ಣ ಅವರು. ಇನ್ನು ಸಾಲು ಸಿನಿಮಾಗಳು ಅವ್ರಿಗಾಗಿ ಕಾಯ್ತಾ ಇದ್ದಾವೆ. ಸಾಲು ಸಿನಿಮಾಗಳನ್ನ ನಮ್ಮ ಅಭಿಮಾನಿಗಳಿಗೋಸ್ಕರ ಅವರು ಮಾಡ್ತಾರೆ. ಎನರ್ಜೆಟಿಕ್ ಆಗಿನೇ ವಾಪಸ್ ಬಂದಿರೋದು ನಾವು ಈಗಾಗಲೇ ನೋಡಿದ್ದೀವಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.